ಈ ಅವ್ವ ಎಲ್ಲಿ ಹೋಗಾಳ ಕಾಣವಳ್ಳಲ್ಲ. ಯವ್ವ, ಬೇ ಯವ್ವ, ಎಲ್ಲದಿ ಬೇ? ಯಾಕೆ ಲೋಪವ್ಯ ಒಂದ ಸುಮ್ಮನೆ ಒದರಾ ಕುಂತಿದ್ದಿಲ್ಲ, ಯಾಕ ಏನು ಬೇಕಿತ್ತು? ಯವ್ವ, ಅದು ನಂಗೆ ನಂಗೆ 1,000 ರೂಪಾಯಿ ಕೊಡ್ಬೇ. ನಮ್ಮ ಕಾಲೇಜ್ನಾಗ ಎಲ್ಲರೂ ಪಾರ್ಟಿ ಮಾಡಕ್ಕೆ ಕುಂತಾರ ಹೊಸ ವರ್ಷದ್ದು. ಅದಕ್ಕೆ ಎಲ್ಲರೂ 1,000 ರೂಪಾಯಿ ಹಾಕ್ರಿ, ಮಸ್ತ್ ಹೋಟೆಲ್ಗೆ ಹೋಗಿ ಎಲ್ಲರೂ ಊಟ ಮಾಡ್ಕೊಂಬಂದ್ರಾತ ಅಂತ ಅನ್ನಕ್ಕೆ ಕುಂತಾರ ಬೇ. ಅದಕ್ಕೆ ಕೊಡ್ಬೇ ನಂಗೆ 1,000 ರೂಪಾಯಿ. ಅಲ್ಲಲ್ಲ ಪವ್ಯ, ನನ್ನ ತಾಲಿ ಎಲ್ಲೈತ್ಲ 1,000 ರೂಪಾಯಿ? ಸೊಟ ಬಟ 100 ರೂಪಾಯಿನೂ ಇಲ್ಲ ನನ್ನ ತಾಲೆ. ನಿಮ್ಮಪ್ಪ ಇರಾಕರೆ ಎಲ್ಲಿ ಬಿಡ್ತಾನೆ? ಮನೆ ಖರ್ಚಿನ ಸ್ವಲ್ಪ ಒಬ್ರ ಇಬ್ರ ನಾವು ಹೊಲ್ದಾಗ ನೋಡಿದ್ರೆ ಪೀಕ್ ಚಂದನ ತಂಗೆ ಬರೋವಲ್ದು. ನಾನಾರ ಏನು ಮಾಡಲಿ? 1,000 ರೂಪಾಯಿ ಎಲ್ಲ ಇಲ್ಲ ಬಿಡು. ಯವ್ವ ಯವ್ವ, ಲಲಿತವಕ್ಕಂತ ಅಲ್ಲಿ ಇರ್ತೈತಿ ಬೇ, ಹೆಂಗಾರ ಮಾಡಿ ಸುತ್ತ ಕೊಡಿಸ್ಬೇ. ನಾ ಕೇಳಿದ್ರು ಕೊಡಂಗಿಲ್ಲ ಬೇ ಆಕೆ ಅಕ್ಕ. ಅದಕ್ಕೆ ನೀನು ಒಂದು ಸ್ವಲ್ಪ ಜಬರ್ಸರ ಈ ಸುತ್ತ ಕೊಡಿಸ್ಬೇ. ನಮ್ಮ ಕಾಲೇಜ್ನಾಗ ಎಲ್ಲರೂ ಹೊಂಟಾರ ಬೇ. ಈಗ ನಾನು ಹೋಗಲಿಲ್ಲ ಅಂದ್ರೆ ನಂಗೆ ಬೇಜಾರಾಕೈತಿಲ್ಲ, ಅವಮಾನ ಆಕೈತಿ ಬೇ. ಎಲ್ಲರೂ ನಾನು ನೋಡ್ಕೊಂಡು ಆಡ್ಕೊಂಡು ನಗ್ತಾರೆ ಗೊತ್ತನ. ಏ ಪವ್ಯ ಹತ್ರ 1,000 ರೂಪಾಯಿನೂ ಇಲ್ಲ ನೋಡು. ಅವು ಅದು ಎಂತ ಅನ್ನೋದನ ಲೇ, ನಿಮ್ಮ ಮನೆಗೆ ಹೆಂಗದಾರ್ಲಿ 1,000 ರೂಪಾಯಿನೂ ಕೊಡಲ್ಲ ನಿನಗಂತ ನಂಗೆ ಆಡ್ಕೊಂಡು ನಗ್ತಾರೆ ಬೇ. ಅದಕ್ಕೆ ಕೊಡಬೇ 1,000 ರೂಪಾಯಿ. ಹೌದನ? ತಡಿ ಅಂದಾರ ಆಕೆ ತಾಲ ಐತನ ಈಸದ್ ಕೊಡಿಸ್ತೀನಿ. ಅಂದಂಗೆ ನಿಮ್ಮಮ್ಮನೆಲ್ಲದಾಳ ಮಾಳಮ್ಮ ಅದ ನನ್ನ ಮನ್ಯಾಗ. ಆಕೆ ಇದ್ರ 1 ರೂಪಾಯಿ ಸುತ್ತ ಕೊಡ್ಸೋಕ್ಕಾಗಲ್ಲ ಲಲಿತವನ ಕಡೆ. ಅಯ್ಯೋ ಯವ್ವ, ಅಮ್ಮ ಎತ್ತಾಗ ಹೊರಗಡೆ ಹೋಗಳ. ಈಗ ಇಸುತ್ ಕೊಡ್ಸು ಲಗೋನ, ಆಕಿ ಬರೋಕ್ಕಿಂತ ಮುಂಚೆನ. ಆತ್ ತಗೋ. ಲಲಿತಾ, ಲೇ ಲಲಿತಿ, ಬಾಲೆ ಇಲ್ಲ ಸ್ವಲ್ಪ. ಚಿಗವ್ವ, ಅಡಿಗೆ ಮಾಡಕೊಂತೀನಿ ಬೇ. ಆಮೇಲೆ ಅಡಿಗೆ ಮಾಡಂತೆ ಅಂತ ಮೊದಲು ಲಘುನ ಬಾ ಇಲ್ಲಿ. ಯವ್ವ, ಒಂದು ಸ್ವಲ್ಪ ದಬಾಯಿಸಿ ಕೇಳಬೇ, ರೊಕ್ಕ ಇರ್ತೈತೆ ಅಕ್ಕಿ ಹತ್ರ ಎಲ್ಲ. ನೀನು ದಬಾಯಿಸಿ ಕೇಳಿದೆ ಅಂದ್ರೆ ಜಕ್ಕಸ್ತಾ ಕೊಡ್ತಾಳೆ, ಇಲ್ಲಾಂದ್ರೆ 1 ರೂಪಾಯಿ ಕೊಡಂಗಿಲ್ಲಕ್ಕೆ. ಅದು ಅಲ್ದೆ ನಿನ್ನೆ ಬ್ಲೌಸ್ ಇಸ್ಕೊಂಡು ಹೋಗಕ್ಕೆ ಬಂದರು. ಸಂಜೆ ಮುಂದೆ 1,000 ರೂಪಾಯಿ ಕೊಟ್ಟಾರ ಆಕೆ ಅಕ್ಕನ ಕೈಯಾಗ. ನಾನು ನೋಡಿದ್ದೆ. ಹೌದನ? ಅದಕ್ಕೆ ನೀನು 1,000 ರೂಪಾಯಿ ಕೇಳಾಕ ಕುಂತಿದ್ದ ಆಕೆ ಹತ್ರ ಐತಂತನ. ಯವ್ವ ಇಲ್ಲ ಬೇ, ನಾನು ಹೆಂಗೆ ಮಾಡೋದು ಹೋಗೋದು ಅಂತ ಅಂದ್ಕೊಂಡಿದ್ದೆ. ನಾನು ಬಂತು ಕ್ಲೋಸು ದೋಸ್ತ್ ಅದನ, ಅವ ಅದಾನಲ್ಲ, ಹೋಗನ್ ಬಾಲೆ ಮಸ್ತ್ ಇರ್ತೈತೆ ಅಂತ ಅಂದ. ಅದು ಅಲ್ದೆ ನಿನ್ನೆ ಅಕ್ಕಂತೆಲ್ಲ ರೊಕ್ಕ ಬಂದಿದ್ದು ನೋಡಿದೆ. ಅದಕ್ಕೆ ಇದೊಂದು ಸಲ ನಂಗೆ ಸುತ್ತ ಕೊಡಿಸ್ಬೇ, ಮತ್ತೆ ಹೋಗಂಗಿಲ್ಲಪ್ಪ ನಾನು. ತಗೋಪ್ಪ ಮಗನ, ನಿನಕ್ಕಿಂತ ಹೆಚ್ಚಿಂದ ಏನೈತಪ್ಪ. ಬಂದ್ಲು ಸುಮ್ಮನೆ ನೀನು. ಏನು ಚಿಗವ್ವ, ಒಂದು ಸ್ವಲ್ಪ ಲಘುನ ಹೇಳ್ಬೇ. ಇದು ಒಲೆ ಮೇಲೆ ಅನ್ನಕ್ಕಿಟ್ಟು ಬಂದೀನಿ, ಮತ್ತೆ ಉಕ್ಕು ಬಂದುಬಿಡ್ತೈತಿ. ತಗೋ. ಅಂದಂಗೆ 1,000 ರೂಪಾಯಿ ಇದ್ರು ಕೊಡು ನಿನ್ನ ಹತ್ರ. ಚಿಗವ್ವ, ನನ್ನ ತಾಲು 1 ರೂಪಾಯಿನೂ ಇಲ್ಲ ಬೇ. ಇಷ್ಟೆಲ್ಲ ನಾಟಕ ಮಾಡಕ್ಕೆ ಹೋಗ್ಬೇಡ ನೀನು. ನಿನ್ನ ತಾಲು ರೊಕ್ಕ ಐತನ್ನ, ಅದು ನಂಗೆ ಚಂದನ ತುಂಬೋತೈತಿ. ಕೊಡು. ಇವನಿಗೇನೋ ಪವ್ಯಾಗ ಏನೋ ಬುಕ್ ತೊಗೊಂಡೈತಂತ, ಕಾಲೇಜ್ನಾಗ ಏನೋ ಬುಕ್ ತೊಗೊಂಬ ಅಂತ ಅಂದಾರಂತ. ಅದಕ್ಕೆ ಕೊಡು. ನಿನ್ನ ತಾಲೆ ಇದ್ರೆ ಸುಮ್ಮನೆ ಅದಕ್ಕಿದಕ್ಕಂತ ಖರ್ಚು ಮಾಡಿಬಿಡ್ತಿದ್ದೀನಿ ನೀನು. ಅದಕ್ಕೆ ಕೊಡಿಲಿ. ಓದ ಹುಡುಗ ಕಾಲೇಜ್ಗೆ ಹೋಗಿರ್ತಾನೆ, ಏನೇನೋ ಖರ್ಚವು ಇವು ಇರ್ತಾವು. ಅದು ಅಲ್ದ ಬುಕ್ ತೊಗೊಂಬ ಅಂತ ಹೇಳಾರಂತವ್ರು ಕಾಲೇಜ್ನಾಗ. ಕೊಡು ಲಘುನ 1,000 ರೂಪಾಯಿ ಕೊಡು ಅಂದೆ ನಾನು. ಚಿಗವ್ವ, ನಿಜವಾಗ್ಲೂ ಬೇ, ನನ್ನ ತಾಲೆ 1 ರೂಪಾಯಿನೂ ಇಲ್ಲ. ಏನು ಬೇಕು ಹಂಗ್ಯಾಕೆ ಮಾಡ್ತಿದ್ದಿ? ನಿನ್ನ ತಲೆ ರೊಕ್ಕ ಅದಾವ ಅಂತ ಕೇಳ್ತೈತಾಳ. ಇಲ್ಲ ಅಂದ್ರೆ ನಿನ್ನನ್ನು ಯಾರು ಕೇಳ್ತಿದ್ರು? ಅದೇ ನಂಗೆ ಕಾಲೇಜ್ನಾಗ ಇದು ಬುಕ್ಸ್ ತೊಗೊಂಬರ್ಲಿಲ್ಲ ಅಂದ್ರೆ ಕಾಲೇಜ್ಗೆ ಬರಬೇಡ ಅಂತ ಅಂತಾರೆ ಗೊತ್ತನ. ಕೊಡಬೇಕು, ಹಂಗ್ಯಾಕೆ ಮಾಡ್ತಿದ್ದಿ? ನಾ ಬೇಕಾದ್ರೆ ಮುಂದೆ ದುಡಿತೀನಲ್ಲ, ಅವಾಗ ನೀನು ರೊಕ್ಕಕ್ಕೆ ಬಡ್ಡಿ ಹಾಕಿ ಕೊಡ್ತೀನಿ ಅಂತ ಕೊಡು ಈಗ. ಹಾಗೆಲ್ಲ ಎದಕ್ಕೆ ಮಾತಾಡ್ತಿದ್ದಿ ಪವನ? ನನ್ನ ತಾಲು ರೊಕ್ಕ ಇದ್ರೆ ನಿನಗೆ ಕೊಡಂಗಿಲ್ಲನ? ನಿಜ, ನನ್ನ ತಾಲು ರೊಕ್ಕ ಇಲ್ಲ 1 ರೂಪಾಯಿನೂ. ಮಳ್ಳಿ ಮಂಚಿಗೆ ಇಷ್ಟು ಕಾಲ ಅಂದ್ರೆ 3 ಮತ್ತೊಂದು ಅಂದ್ರಂತ. ಅಂತ ನಾಟಕೆಲ್ಲ ನನ್ನ ತಾಲು ಮಾಡಕ್ಕೆ ಹೋಗ್ಬೇಡ. ಏನಿದ್ರೆ ನಿನ್ನ ನಾಟಕನ ನಿಮ್ಮ ಅಮ್ಮನ ತಾಲು ಮಾಡ. ನನ್ನ ತಾಲು ಮಾಡಕ್ಕೆ ಬಂದೆ ಅಂದ್ರೆ ನಡೆಯಂಗಿಲ್ಲ. ಸುಮ್ಮನೆ ಕೊಡು 1,000 ರೂಪಾಯಿನ. ನಿನ್ನೆ ಬ್ಲೌಸ್ ಇಸ್ಕೊಳಕ್ಕೆ ಬಂದರೆ 1,000 ರೂಪಾಯಿ ಕೊಟ್ಟಿದ್ದನ ನಾನು ನೋಡೀನಿ, ನನ್ನ ಮಗನೂ ನೋಡೋಣ ಕಣ್ಣಾರೆ. ಸುಮ್ಮನೆ ಕೊಡು ರೊಕ್ಕನ. ಅದನ್ನೇನು ಇಟ್ಕೊಂಡು ನೀನೇನು ಮಾಡ್ಬೇಕಂತಿದ್ದಿ? ಏನೋ ನಮ್ಗೆ ಗೊತ್ತಿಲ್ಲದ ರೊಕ್ಕ ಕೂಡಿಟ್ಕೊಂಡು ನಿನ್ನ ಮದುವೆ ಮಾಡ್ಕೋಬೇಕಂತ ಇದ್ದಿದ್ದೀನ. ನಾನು ಈ ಮನೆಯಾಗಿರೋರ್ಗು ನಿನ್ನ ಮದುವೆನ ಆಗಾಕ ಬಿಡಂಗಿಲ್ಲ. ನೋಡ್ಕೊಂಡಿರ, ನೆನಪಿಟ್ಕೊಂಡಿರ. ಯವ್ವ, ಬರೀ ಈ ಅಕ್ಕ ಸುಳ್ಳು ಹೇಳ್ತಾಳೆ ಬೇ. ರೊಕ್ಕ ಎಲ್ಲ ಇಸ್ಕೊಂಡು ತೆಗೆದಿಟ್ಕೊಂಡು ಕುಂತಾಳೆ ಬೇ. ನಮ್ಮ ತಾಯಲ್ಲಿ ಎಷ್ಟು ನಾಟಕ ಮಾಡ್ತಾಳೆ ನೋಡು ಬೇ. ರೊಕ್ಕ ಇದ್ರೂ ಇಲ್ಲ ಅಂತಂದು ನಾನಾ ನೋಡಿನಿ. ನಿನ್ನೆ ಸಂಜೆ ಕಡೆಗೆ 1,000 ರೂಪಾಯಿ ಕೊಟ್ಟಿದ್ದನ್ನ. ನಿನ್ನೆ ಸಂಜೆ ಮುಂದೆ 1,000 ರೂಪಾಯಿ ಬಂದಿತ್ತಲ್ಲ ಪವನ. ಅದರಿಂದನೇ ಮತ್ತು ರಾತ್ರಿಗೆ ಒಂದು ಸ್ವಲ್ಪ ಸಂತೆ ಅವು ಇವು ತಂತು ಮನೆಗೆ. ಅಕ್ಕಿ ಎಣ್ಣೆ ಎಲ್ಲ ಖಾಲಿನ ಆಗೋಗಿತ್ತಲ್ಲ, ಮತ್ತು ಅವಷ್ಟು ತೊಗೊಂಬಂದೆ. ಮತ್ತು ಮನ್ಯಾಗ ಏನೂ ಇಲ್ಲಾಗಿತ್ತು ಊಟಕ್ಕೆ ಗೊತ್ತನ. ನನ್ನ ತಾಯಲ್ಲಿ 1 ರೂಪಾಯಿನೂ ಇಲ್ಲಪ್ಪ. ನೀ ಕೇಳಾಕೂ ಹೋಗ್ಬೇಡ ನನ್ನ ತಾಲೆ. ಎಷ್ಟು ಸೊಕ್ಕ ನಿನಗ?
ನನ್ನ ಮುಂದೆ ನನ್ನ ಮಗಗೆ ಎದುರು ಮಾತಾಡೋಷ್ಟು ಬೆಳೆದು ಬಿಟ್ಟೇನೆ ನೀನು. ಇದೆಲ್ಲ ಯಾರು ಕುಮ್ಮಕ್ಕಂತಂದು ನನಗೆ ಚಂದನ ಗೊತ್ತೈತಿ. ಮಾಡ್ತೀನಿ ನಿನಗೆ. ಮುದುಕಿನ ಮನೆಯಿಂದ ಓಡಿಸಿ ಆಮೇಲೆ ನಿನಗೆ ಕೈ ತಗೋತೀನಿ. ಎಷ್ಟಳದಿದ್ದು ಸುಮ್ಮನೆ ಸರಳ ತಂಗೆ ಎಷ್ಟೈತಿ ಅಷ್ಟರ ರೊಕ್ಕ ಕೊಡಿಲಿ. ಕೊಡಲಿಲ್ಲ ಅಂದ್ರೆ ಮತ್ತೆ ಇವತ್ತು ಈ ಮನ್ಯಾಗ ನಿನ್ನನ್ನು ಉಳಿಸಂಗಿಲ್ಲ. ನಾನು ಮನೆಯಿಂದ ಹೊರಗೆ ಹಾಕ್ಬಿಡ್ತೀನಿ ನೋಡಿ. ಮತ್ತೆ ಕೊಡು ಸುಮ್ಮನೆ, ಕೊಡಲೇ ರೊಕ್ಕ ಕೊಡು ಸುಮ್ಮನೆ. ಇವತ್ತು ರೊಕ್ಕ ಕೊಟ್ಟು ಮನ್ಯಾಗ ಇಟ್ಕೋತೀನಿ, ಇಲ್ಲ ಅಂದ್ರೆ ಮನೆಯಿಂದ ಒದ್ದು ಹೊರಗಡೆ ಹಾಕ್ತೀನಿ. ನಿಮ್ಮ ಅಮ್ಮ ಬಂದ್ರೆ ಕೇಳಲ್ಲ, ಅವ್ರಮ್ಮ ಬಂದ್ರೆ ಕೇಳಂಗಿಲ್ಲ. ಈ ರಾಧವ್ವ ಗೊತ್ತೈತಿಲ್ಲ ನನ್ನ ಸಿಟ್ಟಿಗೆ ಏನಂತಂದು. ರಾಧವ್ವ ಯಾರನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕಂತ ದೀದಿ? ಅಲ್ಲೆಲ್ಲ ಹಾಳಾದವನು ಆ ಮುದುಕಿ ಮನೆಯಿಂದ ಎಲ್ಲೋ ಹೊರಗಡೆ ಹೋಗೈತಂತ ಅಂದು ಬೊಗಳಿದಿಲ್ಲ ನೀನು. ಈಗ ನೋಡಿದ ಇಲ್ಲೇ ಐತಲ್ಲೋ ಆತ ನಮ್ಮ ಕತ್ತಿ ಇವತ್ತು ಮುಗ್ದ ಹೋತು. ಯವ್ವ ಅಮ್ಮ ನಿನ್ನ ಹಿಂದೆ ಅದಾಳ ಬೇ. ನಾನು ನೋಡಿ ಇಲ್ಲ ಹೊರಗಡೆ ಹೋಗಿದ್ಲು. ಅದು ಯಾ ಗ್ಯಾಪ್ ನಂಗೆ ಮನೆಗೆ ಬಂದ್ಲನ್ನು ನೋಡಿವೆ. ಆತವ ಇವತ್ತು ನಮ್ಮ ಕತೆ ಮುಗ್ದಂಗ. ಬಾಯಿ ಬಿಡಲೇ. ಅತ್ತೇನ ನೀವು ಯಾವಾಗ ಬಂದ್ರಿ? ನಿನ್ನ ಬಾಯಲ್ಲಿ ನುಡಿಮುತ್ತುಗಳು ಹೊರಗಡೆ ಬರಾಕ್ ಕುಂತಿದ್ವಲ್ಲ ಆವಾಗ ಬಂದೆ. ಏನು ಎದ್ದಕ್ಕೆ ದಬಾಯಿಸ ಕುಂತಿದ್ದಿ ಲಲಿತಾವಾಗ? ಅಯ್ಯ ಅತ್ಯಾರ ಏನಿಲ್ರಿ, ಅದು ಮನ್ಯಾಗ ಒಂದು ಸ್ವಲ್ಪ ಸಂತಿ ಖಾಲಿ ಆಗೈತಂತ. ಅದಕ್ಕೆ ಲಲಿತಾ ಅಂತಲೇ ರೊಕ್ಕ ಇದ್ರೆ ಕೊಡವ, ಇಲ್ಲ ಈ ಇನ್ನೊಂದು 2-3 ದಿನದಾಗ ರೊಕ್ಕ ಹೆಂಗಾರ ಹೊಂದ್ಸೋಣ, ನೀನು ಹೊಂದ್ಸ ನಾನು ಹೊಂದಿಸ್ತೀನಿ, ಮನೆಗೆ ಸಂತಿ ತಂದು ಹಾಕಿದ್ರಾತು ಅಂತ ಹೇಳಕ್ಕೆ ಕುಂತಿದ್ದೆ ರೀ ಅತ್ಯಾರ. ಅಷ್ಟ್ರಾಗ ನೀವ ಬಂದ್ರಿ ನೋಡ್ರಿ. ಮತ್ತೇನೇನಯ್ಯ ಮದುವೆ ಇದು ಏನೋ ಮಾತಾಡಕ್ಕೆ ಕುಂತಿದ್ದಿಲ್ಲ ನೀನು, ಏನದ ಹೇಳಿ ಇನ್ನೊಂದ್ಸಲ. ಅಯ್ಯೋ ಅತ್ಯಾರ ಅದ ಲಲಿತಾವ್ಗ ನೀನು ಮದುವೆ ಆಗಿ ಹೋಗೋ ತನಕ ಈ ಮನೆಯದು ಚಿಂತೆನೇ ಇಲ್ಲ ನಾವು ನೋಡವ ನನಗೆ. ನೀ ಮದುವೆ ಆಗಿ ಹೋದ್ಮೇಲೆನ ಈ ಮನೆಯದು ಭಾರ ಎಲ್ಲ ನನ್ನ ಮೇಲೇನೆ ಬೀಳ್ತೈತೆ ನೋಡವ. ಇಷ್ಟು ದಿನ ಈ ಮನೆ ಭಾರ ಎಲ್ಲ ನೀನೇ ಹೊತ್ತಿದ್ದಿ. ಮದುವೆ ಆದ್ಮೇಲೆನಾರ ಆರಾಮಾಗಿರವ ಲಲಿತಾವ ಅಂತ ಹೇಳಕ್ಕೆ ಕುಂತಿದ್ದೀರಿ ಅತ್ಯಾರ ಅಷ್ಟ, ಮತ್ತೇನಿಲ್ಲಪ್ಪ. ಲೇ ಸ್ವಾದ ಮುಷಡ್ಯಾಕೆ ನೀನು ಎಂತಕಿ ಏನು ಅಂತಂದು ಎಲ್ಲ ನನಗೆ ಚಂದನ ಗೊತ್ತೈತಿ. ನೈಸ್ ಮಾಡಿ ಮಾತಾಡಕ್ಕೆ ಹೋಗ್ಬೇಡ, ಅದು ನನ್ನ ಮುಂದೆ. ನೀನು ಸ್ಟಾರ್ಟಿಂಗಿಂದ ನೀನು ಏನು ಮಾತಾಡಕ್ಕೆ ಕುಂತಿದ್ದಿ ಏನಿಲ್ಲ ಅನ್ನೋದನ್ನು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡು ನಾನು. ಈಗ ಮತ್ತೆ ನಾಟಕ ಮಾಡಕ್ಕೆ ಹೋಗ್ಬೇಡ ನನ್ನ ಮುಂದನ. ಏಯ್ ನೋಡ ಏನೋ ಹೊಕ್ಕೊಂಡಿತ್ತು, ಬಾಯಿ ಮುಚ್ಚಿ ಮೊದಲು ನೀನು. ಅಲ್ಲ ಅಕ್ಕಿ ಕಷ್ಟಪಟ್ಟು ದುಡ್ದಿದ್ದ ರೊಕ್ಕನ ನಿಮ್ಮ ಕೈಯಾಗಿದ್ದು ಕೊಡ್ಬೇಕು? ಎದಕ್ಕೆ ಕೊಡ್ಬೇಕು ನಿಮ್ಮ ಕೈಯಾಗ? ಏ ಲಲಿತವ, ಇನ್ನು ಮೇಲೆ ನೀನು ದುಡ್ದಿರೋ ರೊಕ್ಕನೆಲ್ಲ ನನ್ನ ಕೈಯಾಗ ತಂದು ಕೊಡು. ಅದು ಯಾವೇಕೆ ಬಂದು ನನ್ನ ತಲೆ ರೊಕ್ಕ ಕೇಳ್ತಾರ ನಾನು ನೋಡಬಿಡ್ತೀನಿ ಇನ್ನು ಮೇಲೆ. ಏ ರಾಧವ ಚಂದನ ತಗ ನೆನ್ಪಿಟ್ಕೋ, ಇನ್ನು ಮೇಲೆ ಲಲಿತವ ಹೊಲ್ದಿದ್ದ ಬ್ಲೌಸ್ ಹೊಲ್ದಿದ್ದ ರೊಕ್ಕ ಎಲ್ಲ ನನ್ನ ತಲೆನೇ ಇರ್ತೈತಿ. ಮನೆಗೆ ಏನು ಬೇಕು ಏನು ಬೇಡ ನಾನು ನೋಡ್ತೀನಂತ. ಇನ್ನು ಮೇಲೆ ಏನಾರ ಕೇಳ್ತಾರ ರೊಕ್ಕ ಕೇಳೋಕೆ ಏನಾರ ಬಾಲ ಬಿಚ್ಚಿದ್ರಿ ತಾಯಿ ಮಗ ಮಗಳ 3 ಜನದ್ದು ಕಾಲು ಮುರಿದು ಮೂಲ್ಯಾಗ ಕುಂದಿರ್ಸ್ತೀನಿ, ನೆನಪಿರ್ಲಿ. ಆತ್ರಿ ಅತ್ಯಾರ. ಸರಿ ತಗೋರಿ, ಕೇಳಂಗಿಲ್ಲ. ಪವ್ಯ ಬಾಲ. ನಡಿಬೇಯವ್ವ, ನಡಿ. ಎಲ್ಲಿಗೆ ಹೊಂಟಿರಿ? ಅದು ಇಲ್ಲೇ ಹೊರಗಡೆ ಇರ್ತೀರ. ಪವ್ಯ ಕಾಲೇಜಿಗೆ ಹೊಂಟಾನಲ್ಲ, ಒಂದು ಸ್ವಲ್ಪ ಏನಾರು ತಯಾರಿ ರೆಡಿ ಮಾಡ್ತೀನಿ ರೀ ಅವನ್ನ. ಅವ ಸಣ್ಣ ಪಾಪು ನೋಡು 1ನೇ ಕ್ಲಾಸ್, ಅದಕ್ಕೆ ಹೋಗಿ ರೆಡಿ ಮಾಡು. ಏ ಪವ್ಯ ಹೋಗ, ನೀ ಲಗುನ ರೆಡಿ ಆಗ. ಏರಾದವ ಹೊರಗಡೆ ಬಾಂಡೆ ಬಿದ್ದಾವಲ್ಲ ಅವ್ನು ತಿಕ್ ನಡಿ. ಆಕೆ ಅಡುಗೆ ಮಾಡಕ್ಕೆ ಕುಂತಿಲ್ಲ, ಮನೆ ಮುಂದೆ ಬಾಂಡೆ ಹಂಗೆ ಇಟ್ಕೊಂಡು ಕುಂತಿಲ್ಲ, ನಡಿ ತಿಕ್ ನಡಿ. ಸರಿ ರೀ ಅತ್ಯಾರ. ಲವ್ ನಿತ್ಕೊಳ್ಳಿ. ಏನು ಬೇಯಮ್ಮ? ಅವೇನು ಕೂದ್ಲು ಏನು ಚಂದನತ್ತಂಗ ತಲೆಗೆ ಎಣ್ಣೆ ಹಚ್ಕೊಂಡು ಚಂದನತ್ತಂಗ ಬಾಚ್ಕೊಂಡಿ ಸರಿ ಹೊತ್ತು. ಇಲ್ಲ ಅಂದ್ರೆ ತಲೆನ ಕೂದಲೆಲ್ಲ ತಗೊಂಡು ಜುಟ್ಟ ಹಾಕಿ ಕಾಲೇಜಿಗೆ ಕಳಿಸ್ತೀನಿ, ನೆನಪಿಟ್ಕೋ ಹೋಗ. ಅಯ್ಯ ಅದು ಇವಾಗಿನ ಪ್ಯಾಷನ್ ಬೇಯಮ್ಮ, ನಿನಗದೆಲ್ಲ ಗೊತ್ತಾಗಲ್ಲ ಬಿಡು. ಕಾಲೇಜಿಗೆ ಹೊಂಟಿರೋದು ಓದಾಕ ಏನು ಪ್ಯಾಷನ್ ಮಾಡಕ ನೀನು? ಯಮ್ಮ ಅದು ಕಾಲೇಜ್ಗೆ ನಾನು ಓದಾಕ ಹೊಂಟೀನಿ, ಹಂಗಂತಂದು ಬರೀ ಓದ್ಕೊತಾನೆ ಇರ್ಲೇನ. ಇದೆಲ್ಲ ಈಗಿನ ಪ್ಯಾಷನ್, ನಿನಗದೆಲ್ಲ ಗೊತ್ತಾಗಲ್ಲ ಬಿಡ್ಬೇ. ಆ ಕೂದಲನ್ನ ಮೊದಲು ಇವತ್ತು ಹೋಗಿ ಕೂದಲು ಕಟ್ ಮಾಡಿಸ್ಕೊಂಡು ಚಂದನ ತಂಗ ಬಾಚ್ಕೊಂಡಿ ಸರಿ ಹೊತ್ತು. ಇಲ್ಲಾಂದ್ರೆ ಹೇಳಿನಲ್ಲ 2 ಜುಟ್ಟು ಹಾಕಿ ನಿಂದಿರ್ತೀನಿ ಬಜಾರ್ನಾಗ, ಅವಾಗ ಗೊತ್ತಾಗತ್ತೆ ನಿನಗೆ. ಈ ಮನ್ಯಾಗ ಹೆಂಗಿದ್ರು ಸಂಕಟನ, ನಮ್ಗೆ ಹೆಂಗೆ ಇಷ್ಟ ಹಂಗೆ ಇರಾಕ ಬಿಡಂಗಿಲ್ಲ. ಯಮ್ಮ ನೀನು ಯಾವಾಗ ಬಂದಿದೆ? ಆಕೆ ರಾಧವ ಅಂದು ಅವಾಜ್ ಆ ಕಡೆ ಮನೆ ತನಕ ಕೇಳಾಕುಂತಿತ್ತು. ಅದಕ್ಕೆ ಏನು ಇರೋದು ಅವಾಜ್ ಅಂತ ಸ್ವಲ್ಪ ಅವಾಜ್ ಕೇಳಿಸ್ತಿಗೆ ಒಳಗೆ ಬಂದೆ. ಮತ್ತು ನಾ ಬಂದಿದ್ದು ನೋಡಿದ್ರೆ ಇವರು ಏನು ಮಾತಾಡ್ತಾರಂತ ಗೊತ್ತಾಗಲ್ಲ ಅಂತಂದು ಸುಮ್ಮನೆ ಬಂದು ನಿಂತಿದ್ದೆ. ಮಾತಾಡೋದೆಲ್ಲ ಗೊತ್ತಾತಲ್ಲ,
ನೋಡಿ ಹೆಂಗೆ ಜಾಡ್ಸಿದೆ. ಇಲ್ಲಾಂದ್ರೆ ಆಮೇಲೆ ಬಂದು ಏನಾರು ಹೇಳಿದ್ರೆ ಆಗಲೇ ಬಂದು ನಿಮ್ಮ ಮೊಮ್ಮಗಳು ನಿಮ್ಮ ತಲೆ ಚಾಡಿ ಹೇಳಿದ್ದಾನ ಅಂತ ಮತ್ತೆ ನಿನ್ನ ಮೇಲೆ ಗೂಬಿ ಕುಂದಿರ್ಸ್ತಾರೆ. ಅದಕ್ಕೆ ನಾನು ಬಂದು ಸುಮ್ಮನೆ ನಿಂತ್ಕೊಂಡಿದ್ದೆ. ಇನ್ನೊಂದ್ಸಲ ನೀನು ಅವ್ರು ರೊಕ್ಕ ಕೇಳಿದ್ರೆ ಯಾರಿಗೂ ರೊಕ್ಕ ಕೊಡಕೋಬೇಡ, ಹೇಳಿನಿಲ್ಲ ನಿನಗೆ ಹೆಂಗಿರಂತಂದು. ಹ್ಞೂ ಬೇಯಮ್ಮ, ಅದಕ್ಕೆ ರೊಕ್ಕಿದ್ರು ನಾ ಕೊಟ್ಟಿಲ್ಲ. ಅವನಿಗೆ ಓದಾಕಲ್ಲದೆ ನಂಗೆ ಗೊತ್ತೈತಿ, ಬೇರೆ ಎದಕ್ಕೆ ಕೇಳಾಕೊಂತಾನೆ. ಅದಕ್ಕೆ ನನ್ನ ತಲೆಯಿದ್ರೂ ಕೊಟ್ಟಿಲ್ಲ ನಾನು. ಸರಿ ನಡಿ, ಅಡುಗೆ ಆಗೈತನ ಹೊಸ ಆಗ್ಬಿಟ್ಟೈತೆ ನನಗಂತೂ ಹೊಟ್ಟೆ ಭಾಳ. ಬಾ ಬೇಮ್ಮ, ಅನ್ನಕ್ಕಿಟ್ಟೀನಿ, ರೊಟ್ಟಿ ಪಲ್ಯ ಎಲ್ಲ ಆಗೈತಿ, ಬಾ. ನಡಿಯವ್ವ ನಡಿ.